ಭಾರತದ ಇನ್ವಿಟೇಷನ್ ಮೇರೆಗೆ ಇಲ್ಲಿಗೆ ಬಂದಿದ್ದ ಇರಾನ್ನ ವಾರ್ಶಿಪ್ ರಿಟರ್ನ್ ಆಗೋ ಸಮಯದಲ್ಲಿ ಯುಎಸ್ನ ಸಬ್ಮೆರಿನ್ ಒಂದು ಇದರ ಮೇಲೆ ಟಾರ್ಪಿಡೋ ಹಾಕಿ ಬ್ಲಾಸ್ಟ್ ಮಾಡ್ತು. ಪರಿಣಾಮ ಅದರಲ್ಲಿ 180 ಕ್ರೂ ಮೆಂಬರ್ಸ್ ಇದ್ರು ಅಂತ ಹೇಳಲಾಗುತ್ತೆ. 87ಕ್ಕೂ ಹೆಚ್ಚು ಜನ ಸತ್ರೆ 32 ಜನರನ್ನ ರೆಸ್ಕ್ಯೂ ಮಾಡಲಾಗಿದೆ. ಬಟ್ ಉಳಿದವರು ಸಿಗ್ಲಿಲ್ಲ. ಫೆಬ್ರವರಿಯಲ್ಲಿ ಇಂಡಿಯಾ ಮಿಲನ್ 2026 ಅನ್ನೋ ನಾವೆಲ್ ಎಕ್ಸರ್ಸೈಸ್ ನ ವಿಶಾಖಪಟ್ಟಣಂನಲ್ಲಿ ಆಯೋಜನೆ ಮಾಡಿತ್ತು. 70 ಕಂಟ್ರೀಸ್ಗಳು ಪಾರ್ಟಿಸಿಪೇಟ್ ಮಾಡಿದ್ವು. ಅಲ್ಲಿ 18 ಫಾರಿನ್ ವಾರ್ಶಿಪ್ ಗಳು ಜಾಯಿನ್ ಆಗಿದ್ವು. ಅದರಲ್ಲಿ ಈ ಇರಾನ್ ನ ಇರೀಸ್ ದೇನಾ ಅನ್ನೋ ವಾರ್ಶಿಪ್ ಕೂಡ ಒಂದು. ಇದನ್ನ ಭಾರತ ವೆಲ್ಕಮ್ ಕೂಡ ಮಾಡಿತ್ತು. ಆದ್ರೆ ಬಂದು ಕೆಲಸ ಮುಗಿಸಿ ವಿಶಾಖಪಟ್ಟಣಂನಿಂದ ಹೊರಟ ಈ ಇರಾನ್ ನ ಇರೀಸ್ ದೇನಾ ಅನ್ನೋ ವಾರ್ಶಿಪ್ ಇಂಡಿಯನ್ ಓಷನ್ ನಲ್ಲಿ ಹೋಗ್ತಾ ಇರೋ ಟೈಮ್ ನಲ್ಲಿ ಯುಎಸ್ ನ ನೇವಿ ಸಬ್ಮೆರಿನ್ ಒಂದು ಟ್ರೋಪಿಡೋನಿಂದ ಹಿಟ್ ಮಾಡಿ ಸಮುದ್ರದ ಆಳಕ್ಕೆ ಹಾಕ್ತು. ಆದ್ರೆ ಇದು ನಡೆದದ್ದು ಇಂಟರ್ನ್ಯಾಷನಲ್ ಸೀನ್ ಅಲ್ಲಿ ಭಾರತದಿಂದ 40 ನಾಟಿಕಲ್ ಮೈಲ್ಸ್ ದೂರ ಇತ್ತು. ಹತ್ತಿರದಲ್ಲೇ ಇದ್ದ ಶ್ರೀಲಂಕನ್ ನೇವಿ ಬಂದು ರೆಸ್ಕ್ಯೂ ಮಾಡ್ತು. ಬಟ್ ಅಷ್ಟರಲ್ಲಿ ಒಂದಿಷ್ಟು ಜನರ ಪ್ರಾಣ ಹೋಗಿತ್ತು. ಸೊ ಮಿಡಲ್ ಈಸ್ಟ್ ನ ಯುದ್ಧ ಭಾರತದ ಸಮುದ್ರದವರೆಗೂ ಬಂತು. ಭಾರತಕ್ಕೆ ಅತಿಥಿಯಾಗಿ ಬಂದಿದ್ದ ಇರಾನ್ನ ನೌಕೆ ಇರಾನ್ನ ತಲುಪೋ ಮುಂಚೆನೆ ಸಮುದ್ರದ ಪಾಲಾಯ್ತು. ನಾವೆಲ್ ಎಕ್ಸರ್ಸೈಸ್ಗೆ ಕರೆಸಿದ್ದ ಭಾರತದ ತಪ್ಪ ಅಥವಾ ಬಂದ ಇರಾನ್ ತಪ್ಪ, ದಾಳಿ ಮಾಡಿದ್ದ ಅಮೆರಿಕ ತಪ್ಪ, ಎಲ್ಲವೂ ಕ್ವೆಶ್ಚನ್ ಮಾರ್ಕ್. ಸೊ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಟ್ಟು ಶೇರ್ ಮಾಡಿ, ಫಾಲೋ ಮಾಡ್ಕೊಳ್ಳಿ.